ಪಿತ್ತ ಹೆಚ್ಚಿದ್ದವರು ಫ್ಯಾನ್ ಅಡಿಯಲ್ಲಿ ಕೂತ್ಕೊಳ್ಬಾರ್ದು. ಯಾಕೆಂದರೆ ನೀವು ಹೊರಗಿಂದ ಬರ್ತೀರಿ, ಬಂದಾಗ ಬೆವರ್ತದೆ ಒಳಗಡೆ, ಆ ಬೆವರನ್ನು ನೀವು ಅಲ್ಲಿಯೇ ನಿಲ್ಲಿಸ್ತೀರಿ ಫ್ಯಾನ್ ಹಾಕಿ, ಎ ಸಿ ಅಥವಾ ಫ್ಯಾನ್ ಹಾಕಿ. ಆಗ ಏನಾಗ್ತದೆ, ಟಾಕ್ಸಿನ್ಸ್ ಏನಿದೆ, ಆ ಹೀಟ್ ಏನಿದೆ ಅದು ಒಳಗಡೆನೇ ಇದೆ, ಅದು ಇರ್ತಾ 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 ಶುಗರ್ ಅಥವಾ ಬಿ ಪಿ ಬರ್ತದೆ ಅಲ್ವಾ. ಶುಗರ್ ಅಂದರೆ ಏನು? ಶುಗರ್ ಅಂದರೆ ಸಿಂಪಲ್ ವಸ್ತು. ಅದು ಈಗ ಎಲ್ಲರೂ ನಮ್ಮ ಆಯುರ್ವೇದದ ಪದ್ಧತಿ ಪ್ರಕಾರ ಶುಗರ್ ಯಾವುದನ್ನು ಚೆಕ್ ಮಾಡೋದು ಅಂದರೆ ಮೂತ್ರದಲ್ಲಿ ಶುಗರ್ ಇದ್ದರೆ, ಮೂತ್ರ ಮಾಡುವಾಗ ಅಲ್ಲಿ ಇದು ಏನು ಹೇಳ್ತಾರೆ, ನಿಮ್ಮ ಇರುವೆಗಳು ಬಂದರೆ ಅಲ್ಲಿ ಸಿಹಿ ಮೂತ್ರ ಅಂತ ಇದೆ. ಈಗಿನ ಡಾಕ್ಟ್ರು ಏನು ಮಾಡ್ತಾ ಇದ್ದಾರೆ, ಬ್ಲಡ್ ಶುಗರ್, ಬ್ಲಡ್ಡಲ್ಲಿ ಶುಗರ್ ಯಾವಾಗ ಕಡಿಮೆ ಆಗುವುದು? ನೀವು ಊಟ ಮಾಡದಿದ್ದರೆ ಕಡಿಮೆ ಆಗುತ್ತೆ. ನೀವು ಒಂದು ದಿವಸ ಊಟ ಮಾಡದೆ ಕೇವಲ ಸಿಹಿಯಾದಂಥ ಫ್ರೂಟ್ಸ್ ತೆಗೊಂಡು ನೋಡಿ, ಮರು ದಿವಸ ಶುಗರ್ ಚೆಕ್ ಮಾಡಿ, ಶುಗರ್ ಇರುವುದಿಲ್ಲ. ಯಾಕೆಂದರೆ ನಿಮ್ಮದು ಈಸಿ ಡೈಜೆಷನ್ ಆಗುವಂಥ ಫುಡ್ಡನ್ನು ತೆಗೊಂಡು ಬೇಗ ಡೈಜೆಷನ್ ಆಗಿ ಬ್ಲಡ್ಡಲ್ಲಿ ಇದಾಗಿ ಆಯ್ತದೆ. ನೀವು ಬೆಳಿಗ್ಗೆ 10 ಗಂಟೆಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಈ 4 ಹೊತ್ತು ನೀವು ಊಟ ಮಾಡಿದರೆ ಸಹ ಹೆವಿ ಪ್ರೋಟೀನ್ ಇದ್ದಂಥ ಪದಾರ್ಥಗಳನ್ನು, ಕಡಲೆ, ಬಟಾಣಿ ಅಥವಾ ಇಂಥ ಹೆವಿ ಮಾಂಸಾಹಾರ ಇಂಥದ್ದನ್ನೆಲ್ಲ ತಿಂದರೆ ನಿಮ್ಮ ಶುಗರ್ ಸಾಕ್ಷಾತ್ ಬ್ರಹ್ಮನು ಬಂದರೂ ಸರಿ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಬ್ಲಡ್ಡಲ್ಲಿ ಶುಗರ್ ಇದ್ದೇ ಇರ್ತದೆ. ಬ್ಲಡ್ ಶುಗರ್ ಅಲ್ಲ ನಮ್ಮ ಲೆಕ್ಕ. ಗಡಿ ತಿಂತ ಇದ್ದವರಿಗೆ ಶುಗರ್. ಯಾಕೆಂದರೆ ಶುಗರ್ ಹೆಚ್ಚಾದ ಕೂಡಲೇ ಬ್ಲಡ್ಡಲ್ಲಿ ಒಮ್ಮೆಲೆ ಅದು ತಲೆ ತಿರುಗ್ತದೆ. ಅದಕ್ಕೆ ಹೆದರುವ ಅಗತ್ಯ ಇಲ್ಲ. ಊಟ ಕಡಿಮೆ ಮಾಡಿ. ನಾವು ಎಷ್ಟೋ ಜನರನ್ನು 25 to 30 ಯೂನಿಟ್ ಅಷ್ಟು ಇನ್ಸುಲಿನ್ ತಗೊಳ್ತಾ ಇದ್ದವರನ್ನು ವಿದೌಟ್ ಇನ್ಸುಲಿನ್, ಏನು ಮೆಡಿಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಅವರು ಎಷ್ಟೋ ವರ್ಷದಿಂದ ಅವರು ಇದನ್ನು ತಗೊಳ್ತಾ ಇದ್ದವರು, ಅವರು ಏನೋ ಮೆಡಿಷನ್ ಇದ್ದಂತೆ ಏನು ಮಾಡಬೇಕಂದ್ರೆ ಸಿಂಪಲ್, ಊಟ ಕಡಿಮೆ ಮಾಡಿ, 1 ವಾರ ಉಪವಾಸ ಮಾಡಿ. ನಮ್ಮ ಶಾಸ್ತ್ರನೂ ಅದೇ ಹೇಳ್ತದೆ, ತಿಂಗಳಿಗೆ 2 ಉಪವಾಸ. ಯಾವುದು? ಏಕಾದಶಿ ಕಂಪಲ್ಸರಿ. ದೇವಸ್ಥಾನದಲ್ಲಿ ಸಹ ಊಟ ಕೊಡುವುದಿಲ್ಲ ಅಲ್ವಾ. ಏಕಾದಶಿ ಕಂಪಲ್ಸರಿ ಉಪವಾಸ, ಶುದ್ಧ ಉಪವಾಸ. ದಶಮಿ 1 ಊಟ, ಮಧ್ಯಾಹ್ನ, ರಾತ್ರಿ ಏನಿಲ್ಲ, ಫಲವಸ್ತು. ಬೆಳಿಗ್ಗೆ ಏಕಾದಶಿಯಿಂದ ಬೆಳಿಗ್ಗೆಯಿಂದ ಇನ್ನೊಂದು ಬೆಳಿಗ್ಗೆ ತನಕ ನೀರು ಇಲ್ಲದೆ ಉಪವಾಸ ಮಾಡಿ ನೋಡಿ. ದ್ವಾದಶಿ ದಿವಸ 1 ಊಟ ಮಾಡಿ ಬೆಳಿಗ್ಗೆ, ಮತ್ತು ಸಾಯಂಕಾಲ ಫಲಾಹಾರ ತಿನ್ನಿ. ನಿಮಗೆ ಕ್ಯಾನ್ಸರ್ ಇದ್ದರೂ ಕ್ಯೂರ್ ಆಗ್ತದೆ. ಕ್ಯಾನ್ಸರ್ ಸೆಲ್ಸಸ್ ಇದ್ದರೂ ಕ್ಯೂರ್ ಆಗ್ತದೆ 100%. ಇದಕ್ಕೆ ನೊಬೆಲ್ ಪ್ರಶಸ್ತಿ ಸಹ ಸಿಕ್ಕಿದೆ. ಚೈನಾದ ಕೆಲವು ಇಬ್ಬರು ಸೈಂಟಿಸ್ಟ್ನವರು ಇದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅವರು ಇಮ್ಯುನೋಥೆರಪಿ ಅಂತ ಒಂದು ಥೆರಪಿ ಶುರು ಮಾಡಿದ್ದಾರೆ. ಆ ಥೆರಪಿ ನೀವು ಸರ್ಚ್ ಮಾಡಿ ಗೂಗಲಲ್ಲಿ. ಅದರಲ್ಲಿ ಅವರು ಸರ್ಚ್ ಮಾಡಿ ಅದಕ್ಕೆ ಕ್ಯಾನ್ಸರ್ ಸೆಲ್ಸ್ ಆ ಉಪವಾಸ ತಿಂಗಳಿಗೆ 48 ಗಂಟೆಗಳ ಕಾಲ ಉಪವಾಸ ಇಟ್ಟರೆ ಅವ್ರದ್ದು ಕ್ಯಾನ್ಸರ್ ಸೆಲ್ಸಸ್ ಸಹ ಕಡಿಮೆ ಆದದ್ದು ಅವರಿಗೆ ಗೋಚರ ಆಗಿದೆ. ಸಿಂಪಲ್. ನಮ್ಮ ಶಾಸ್ತ್ರ ಸಾರಿ ಹೇಳ್ತಾ ಇದೆ, ಏಕಾದಶಿ ಮಾಡಿ. ಪುರಂದರದಾಸರು ಪಾಪ ಅಷ್ಟು ಹಣವನ್ನೆಲ್ಲ ದಾನ ಮಾಡಿ ತಾಲ ತಂಬೂರಿ ಇಟ್ಕೊಂಡು ಭಜನೆಯ ಮುಖಾಂತರ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಹರಿದಿನದಲ್ಲಿ ಉಂಡವನನ್ನು ಯಮನು ಕಾವಲಿಯಲು ಸುಡುವನು. ನಾವು ಉಪವಾಸ ಮಾಡ್ತಾ ಇಲ್ಲ. ಏಕಾದಶಿಯ ಬದಲು ಚಪಾತಿ ಅಥವಾ ಅದು ಏನು ಹೇಳ್ತಾರೆ, ಪೋವಾ, ಅವಲಕ್ಕಿ, ಮೊಸರು ಅವಲಕ್ಕಿ, ತಪ್ಪದು. ಎಲ್ಲಿ ಏಕಾದಶಿಯಲ್ಲಿ ಅದು ಶುದ್ಧ ಉಪವಾಸ ಅಂತ ಹೇಳಿ. ಆಗ ಏನಾಗ್ತದೆ? ಯಾಕೆ ನಮ್ಮ ಸೈನ್ಸ್ ಅದು. 2 ಉಪವಾಸ ಮಾಡಿ ನೋಡಿ, ನಿಮ್ಮ ಎಷ್ಟೋ ಶುಗರ್ ಬರುವುದೇ ಇಲ್ಲ. ಮತ್ತು ಇನ್ನೊಂದು 2 ನವಮಿ ಇದೆ ನಮಗೆ 6 ತಿಂಗಳಿಗೆ ಒಮ್ಮೆ. ಒಂದು ಕಫ ವಿಕೃತಿ ಆಗುವಾಗ, ಅಂದರೆ ಏಪ್ರಿಲಲ್ಲಿ ವಸಂತ ಋತು ಎಂಡಲ್ಲಿ ಯಾವುದು ಬರ್ತದೆ, ಆಗ ರಾಮನವಮಿಗೆ 9 ದಿವಸ ಉಪವಾಸ. ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸಹ ಮಾಡ್ತಾರೆ. ನಾರ್ತಲ್ಲಿ ಹೆಚ್ಚಿನವರು ಮಾಡ್ತಾರೆ ಉಪವಾಸ. ಇನ್ನೊಂದು ಮೊನ್ನೆ ಹೋಯಿತು, ಯಾವಾಗ? ಪಿತ್ತ ವಿಕೃತಿ ಆಗುವಾಗ, ಶರದ್ ಋತುವಲ್ಲಿ ನವಮಿ 9 ದಿವಸ ಉಪವಾಸ. ಪ್ರಧಾನಮಂತ್ರಿಗಳು ಸಹ ಮಾಡ್ತಾ ಇದ್ದಾರಲ್ವ. ಅದರಿಂದ ಆ ಉಪವಾಸ ಮಾಡುವುದರಿಂದ ಸಾಯುವುದಿಲ್ಲ, ನಮ್ಮ ಟಾಕ್ಸಿನ್ಸ್ ಎಲ್ಲ ಹೋಗ್ತದೆ. ಇಲ್ಲದಿದ್ದರೆ ಇವತ್ತು ಒಂದು ದೊಡ್ಡ ಟ್ರೆಂಡ್ ಆಗೋಗಿದೆ ನ್ಯಾಚುರೋಪತಿ ಮತ್ತು ಏನು ಅದು ಪಂಚಕರ್ಮ. ಎಲ್ಲ ಕಡೆ ಪಂಚಕರ್ಮ. ಉಡುಪಿಯಲ್ಲಿ ಅಂತೂ ಎಷ್ಟು ಪಂಚಕರ್ಮ, ಎಲ್ಲ ಕಡೆ ಪಂಚಕರ್ಮ ಅಂದರೆ ಟಾಕ್ಸಿನ್ಸ್ ತೆಗೆಯೋದು. ಏನು ಮಾಡ್ತಾರೆ ಅಲ್ಲಿ? ಏನು ಮಾಡ್ತಾರೆ? ಊಟ ಕೊಡ್ತಾರಾ? ಇಲ್ಲ, ಕೊಡೋದಿಲ್ಲಲ್ಲ. ಊಟ ಕೊಡೋದಿಲ್ಲ. ಗಂಜಿ ತೆಲಿ ಕೊಡ್ತಾರೆ, ಮತ್ತು ಮೋಷನ್ ಮಾಡಿಸ್ತಾರೆ, ವಾಮಿಟಿಂಗ್ ಮಾಡಿಸ್ತಾರೆ.
ಮಸಾಜ್ ಮಾಡಿಸ್ತಾರೆ, ಸ್ವೆಟಿಂಗ್ ಮಾಡಿಸ್ತಾರೆ, ಅಂದರೆ ಸ್ವೇದನ. ಹಾಗೆ ಇದು ನೀವು ಮನೆಯಲ್ಲಿ ಮಾಡ್ಬೋದಲ್ವ, ತಿಂಗಳಿಗೆ ಒಂದೆರಡು. ಅಷ್ಟು ಹಣ ಕೊಟ್ಟು ಯಾಕೆ ಇದು ಮಾಡಿ? ಅಷ್ಟು ಹಣ ಇದ್ದರೆ ಎಲ್ಲಿಯಾದರೂ ಗೋಶಾಲೆಗೆ ಹಾಕಿ, ಮನೆಯಲ್ಲೇ ಮಾಡು, ಈಸಿ. ನಮ್ಮ ಶಾಸ್ತ್ರ ಅದನ್ನೇ ಹೇಳ್ತೇವೆ ಅಲ್ವಾ. ಉಪವಾಸ ಮಾಡಿ, ಉಪವಾಸ ಮಾಡಿದರೆ ಬ್ಲಡ್ ಶುಗರ್ ನಾಳೆನೇ ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದು ವೇಳೆ ಜಾಸ್ತಿ ಯಾರಿಗಾದರೂ ಬಿ ಪಿ, ಶುಗರ್ ಅಥವಾ ನಮ್ಮಲ್ಲಿ ಬನ್ನಿ, ನಾವು ತೋರಿಸ್ತೇವೆ. ಡೆಲ್ಲಿಯಿಂದ ಒಬ್ಬರು ಬಂದಿದ್ದೆ, ನೀವು ನೋಡಿದಿರಲ್ಲ ನಮಗೆ. ಅವರಿಗೆ 4 ಟ್ಯಾಬ್ಲೆಟ್ ಇತ್ತು: ಥೈರಾಯ್ಡ್, ಬಿ ಪಿ, ಶುಗರ್ ಮತ್ತು ಅದು ವಾತದ ಪ್ರಾಬ್ಲಮ್ಸ್. ಅದಕ್ಕೆ ಆಸ್ಟ್ರೇಲಿಯಾದಿಂದ 2,500 ರೂಪಾಯಿದು ಟ್ಯಾಬ್ಲೆಟ್ ತರಿಸ್ತಾ ಇದ್ರು ಆಸ್ಟ್ರೇಲಿಯಾದಿಂದ. ಅವರೊಂದು 6 ತಿಂಗಳ ಹಿಂದೆ ನಮಗೆ ಫೋನ್ ಮಾಡಿದರು. ನಾವು ಖಾಲಿ ಅವರನ್ನು ಏನು ಮಾಡಲಿ, ನೀವು ಊಟ ಏನು ಮಾಡ್ತೀರಂತ ಕೇಳಿದ್ದಕ್ಕೆ ಅವರು ಹೇಳಿದರು, ನಾವು ಅದು ತಿಂತ ಸಹಜ. ಅಲ್ಲಿ ಅವರು ಗೋಬಿ, ಪನ್ನೀರ್, ಪಂಜಾಬಿ ಅವರು ಡೆಲ್ಲಿಯಲ್ಲಿರೋದು. ಪನ್ನೀರ್ ಅಂತ ಅವರಿಗೆ ಚೋಲೆ ಭಟೋರೆ ಅದು ಇದೆಲ್ಲ ಎಲ್ಲ ಬಂದ್ ಮಾಡಿ, ಟೊಮೆಟೊ ಗಿಮೆಟೊ ಎಲ್ಲ ಬಂದ್ ಮಾಡಿ, ಖಾಲಿ ಚಪಾತಿ, ಅದು ಸಹ ಚಪಾತಿ ಇದು ಗೋಧಿದಲ್ಲ, ಜ್ವಾರಿ, ಜೌಕೆ ಚಪಾತಿ, ಆ ಚಪಾತಿ ಮತ್ತು ಬಾಯ್ಲ್ ಸಬ್ಜಿ, ಅಷ್ಟರಲ್ಲಿ ಅವ್ರದ್ದು ಎಲ್ಲ ಟ್ಯಾಬ್ಲೆಟ್ ಬಿಟ್ಟೋಯ್ತು. ನೀವು ಕೇಳಿ, ಇಲ್ಲಿ ಇದ್ದಾರೆ ನಮ್ಮಲ್ಲಿ ಈಗಲೂ ಅವರು ಟ್ಯಾಬ್ಲೆಟ್ ಏನು ಸರಿ ಇದ್ದಾರೆ, ಏನು ಪ್ರಾಬ್ಲಮ್ಸ್ ಇಲ್ಲ. ಊಟದಲ್ಲಿ ಎಲ್ಲ ಸರಿ ಮಾಡ್ಬೋದು ನೀವು, ದೊಡ್ಡ ದೊಡ್ಡ ರೋಗಗಳನ್ನೇ ಸರಿ. ಇದು 2 ಉದಾಹರಣೆ ಹೇಳಿದೆ. ಅವರು ಹಾಗೆ ಹೋದವರು ಏನಂದರೆ ಎಲ್ಲ ಬಿಟ್ಟು ಹೋಗಿದ್ದಾರೆ, ಅಲ್ಲಿ ತಪಸ್ಸೆ ಮಾಡಿದರು. ಒಂದು ಸಿಕ್ಕಿದಲ್ಲಿ ತಿಂದರು, ಇಲ್ಲದ್ರೆ ಇಲ್ಲ. ಶರೀರ ಅದರಷ್ಟಕ್ಕೆ ಸರಿ ಆಗ್ತಾ ಹೋಯ್ತು, ಟಾಕ್ಸಿನ್ಸ್ ಹೋಯ್ತು. ಶರೀರದಲ್ಲಿ ವಿಷ ತುಂಬಿದ್ರೇ ರೋಗ ಬರುವುದು, ಇಲ್ಲದ್ರೆ ಬರುವುದಿಲ್ಲ. ನೀವು ಗಡಿ ತಿಂತ, ಅದು ನಿಮ್ಮ ಗಾದೆಯಲ್ಲೇ ಇದೆ. 1 ಹೊತ್ತು ಊಟ ಯೋಗಿ, 2 ಹೊತ್ತು ಭೋಗಿ, 3 ಹೊತ್ತು ರೋಗಿ, 4 ಹೊತ್ತು ಎತ್ತುಕೊಂಡು ಹೋಗಿ ಅಂತ. ನಾವು ಇಡೀ ದಿವಸ ಊಟ ಮಾಡಲಿಕ್ಕೋಸ್ಕರ ಬದುಕುವುದಲ್ಲ, ಬದುಕಲಿಕ್ಕೆ ಊಟ ಮಾಡಿ. ಅದು ಸಹ ಈಗಿನ ಸಮಯದಲ್ಲಿ ಕೆಲಸ ಕಡಿಮೆ ಮಾಡ್ತಾರೆ, ಊಟ ಜಾಸ್ತಿ ಮಾಡ್ತಾರೆ. ಮೊದಲು ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು, ಉಪ್ಪು ತಿಂದಷ್ಟು ಕೆಲಸ ಮಾಡುವಂತ ಅಲ್ವಾ. ಊಟದಲ್ಲಿ ಉಪ್ಪು ತಿಂದಿನ ತಾನೆಲ್ಲ ಕೆಲಸ ಮಲ್ಪ ಮಾರೆ ಅಂತ ಯಾರಾದರೂ ಮಕ್ಕಳು ಮನೆಯಲ್ಲಿ ಇದು ಮಾಡಿದ್ದು ಅಲ್ವಾ. ಮೊದಲು ನಮ್ಮ ಹಿರಿಯವರೆಲ್ಲ ಮೊದಲೆಲ್ಲ ಹೇಳ್ತಾ ಇದ್ರು, ಊಟಕ್ಕೆ ಗತಿ ಇಲ್ಲ, ನಾವು ಊಟ ಕಡಿಮೆ ಇತ್ತು ಆಗ ಅಂತ ಹೇಳಿ. ಊಟ ಕಡಿಮೆ ಇದ್ದಾಗ ಅವರು 40-50 kg ವಜನನ್ನು ಎತ್ತಾ ಇದ್ರು. ರೋಗ ಸ್ವಲ್ಪ ಸಹ ಬಿ ಪಿ ಶುಗರ್ ಅಂತ ಹೆಸರೇ ಕೇಳಲಿಲ್ಲ. ಮೊದಲೆಲ್ಲ ಬಿ ಪಿ ಶುಗರ್ ಯಾರಿಗೆ ಬರ್ತಾ ಇತ್ತು? ಶ್ರೀಮಂತರಿಗೆ, ಪಾಪದವರಿಗೆ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅವ್ರು ಸರಿ ಕೆಲಸ ಮಾಡ್ತಾರೆ, ಬೆವರು ಇಳಿಸ್ತಾರೆ, ಪಚನ ಆಗ್ತದೆ. ಊಟ ಕಡಿಮೆ ಇತ್ತು ಆಗ ಏನಿತ್ತು, ಮಣಿಪಾಲದ ಹಾಸ್ಪಿಟಲ್ ಕಡಿಮೆ ಇತ್ತು, ಚಿಕ್ಕದಿತ್ತು, ಎಷ್ಟೋ ಬೆಡ್ ಇತ್ತು. ಈಗ ಊಟ ಜಾಸ್ತಿ ಆಗಿದೆ, ಹಾಸ್ಪಿಟಲ್ ಜಾಸ್ತಿ ಆಗಿದೆ. ಬೇಕಾದಷ್ಟು ಉಡುಪಿ ಡಿಸ್ಟಿಕಲ್ಲಿ ಉಡುಪಿ ಈ ಡಿಸ್ಟಿಕಲ್ಲ ಏನು ಹೇಳ್ತಾರೆ, ಉಡುಪಿ ಈ ಸಿಟಿ ಅಲ್ಲ, ಈ ಉಡುಪಿ ಸಿಟಿಯಲ್ಲಿ ಹೋಟೆಲಲ್ಲಿ ಬಿಸಾಕುವಂಥ ಅನ್ನ ಏನಿದೆ, ಆ ಅನ್ನವನ್ನು ಒಂದು ಹಲ್ಲಿಗೆ ಹಂಚಬಹುದು, ಅಷ್ಟು ಅನ್ನವನ್ನು ಡೈಲಿ ಬಿಸಾಕ್ತಾರೆ. ತಿಂದು ಒಲಿದಂತ. ಅದು ಸಹ ಎಂತ ತಿನ್ನೋದು, ನೀವು ಈಗ ಹೋಟೆಲಿಗಳಿಗೆ ಹೋಗಿ ಹೆವಿ, ಇಲ್ಲಿ ಆಹಾರನೇ ಅಲ್ಲ, ಲೋಕಲ್ ಆಹಾರನೆಲ್ಲ. ಕೇಳಿದರೆ ಹೇಳ್ತಾರೆ, ಮಂಚೂರಿ, ಗೋಬಿ ಅಥವಾ ಪನ್ನೀರ್ ಚಿಲ್ಲಿ ಅದನ್ನೆಲ್ಲ ಯಾವಾಗ ತಿಂತೀರ ಅಂತ ಕೇಳಿದರೆ, ಅದು ಯಾವಾಗಲೊಮ್ಮೆ, ಡೈಲಿ ತಿನ್ನುವುದಿಲ್ಲ ನಾವು. ಯಾವಾಗಲೊಮ್ಮೆ ಅಂದರೆ ವಾರಕ್ಕೆ ಒಮ್ಮೆ. ಅದು ವಾರಕ್ಕೆ ಒಮ್ಮೆ ಅಂದರೆ ಯಾವಾಗ? ಮೀನು ಮಾಂಸ ಯಾವಾಗ ತಿಂತೀರಿ? ಯಾವಾಗಲೊಮ್ಮೆ. ಎಷ್ಟು ಸಲ? ವಾರಕ್ಕೆ 3 ಸಲ. ಶಾಸ್ತ್ರ ಹೇಳ್ತದೆ, ಒಮ್ಮೆ ಮೀನು ಮಾಂಸ ತಿಂದರೆ 3 ದಿವಸ ಅವರು ಹೊರಗಡೆ ದೇವಸ್ಥಾನಕ್ಕೆ ಹೋಗಲಿ. ಯಾಕೆಂದರೆ ಅದು ಆ 24 ಫೀಟ್ ಕರುಳಲ್ಲಿ ಅದು ಇರ್ತದೆ, ಅದನ್ನು ರಸ ಇರ್ತಾ ಸಮೇತ ಆಗ್ತದೆ. ನೀವು ನೋಡಿ, ಟೆಸ್ಟ್ ಮಾಡಿ, ಒಂದು ಮಿಷಿನ್ ತನ್ನಿ, ಕೋಳಿ ತಿಂದು ನೋಡಿ. 3 ದಿವಸ ತನಕ ಶುಗರ್ ಇದು ಲೆವೆಲ್ ಜಾಸ್ತಿ ಆಗದಿದ್ದರೆ ಮತ್ತೆ ನೋಡಿ, ಅಷ್ಟು ಪವರ್ ಇದೆ. ಅದಕ್ಕೆ ಡೈಜೆಷನ್ ಸ್ಲೋ ಆಗುತ್ತೆ. ಅದರ ಬದಲು ಹೆವಿ ಶುಗರ್ ಇದ್ದವರು ಫ್ರೂಟ್ಸ್ ತಿಂದು ನೋಡಿ, ಸಿಹಿಯಾದ ಫ್ರೂಟ್ಸ್. ಶುಗರ್ ಒಮ್ಮೆಲೆ ಡೌನ್ ಬರ್ತದೆ. ಶುಗರ್ ಬಿ ಪಿ ಎಲ್ಲ ದೊಡ್ಡ ಕಾಯಿಲೆನಲ್ಲ, ನೀವು ಊಟದಲ್ಲೇ ಕಂಟ್ರೋಲ್ ಮಾಡಿ. ನಮ್ಮಲ್ಲಿ ಬರುವಂಥ ಪೇಷಂಟ್ಗೆ ನಾವು ಫಸ್ಟ್ ಊಟದಲ್ಲಿ ಸರಿಯಾಗದೆ ಮತ್ತೆ ನಾವು ಮೆಡಿಸಿನ್ ಕೊಡೋದು. ಉಪಚಾರ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸು ಕರ್ಮಸು ಅಂತ. ಓಕೆ, ನೆಕ್ಸ್ಟ್
ಇದರಲ್ಲಿ ಡೌಟ್ ಇದೆ ಊಟದ ಬಗ್ಗೆ. ನಾನು ಏನು ಹೇಳಿದೆ, ವಿಶೇಷವಾಗಿ ಚಳಿ ಇದ್ದಾಗ ಬಿಸಿ ಬಿಸಿ ನೀರು, ಬಿಸಿ ಹಾಗೆ ಬಿಸಿಯಾದಂಥ ಊಟವನ್ನು ಮಾಡಿ ಬೆವರನ್ನು ಇಳಿಸಿ ಫ್ಯಾನ್ ಕೆಳಗಡೆ ಕೂತ್ಕೊಳ್ಬೇಡಿ. ಫ್ಯಾನ್ ಕೆಳಗಡೆ ಕೂತ್ಕೊಂಡ್ರೆ ಬೆವರು ಇಳಿಯುವುದಿಲ್ಲ, ಪಿತ್ತ ಹಾಗೆ ಇರ್ತದೆ, ಬೆವರು ಹೋಗಬೇಕು, ಡೈಲಿ ಬೆವರು ಇಳಿಸಬೇಕು. ಓಕೆ, ನೆಕ್ಸ್ಟ್